ನೀವು ನಡ್ಬರ್ಕು ಮಾಡೋರಿದ್ರಂದ್ರೆ ಶುಕ್ರವಾರ ದಿವಸನೂ ನೀವು ಬಾಗ್ಲ ಕ್ಲೀನ್ ಮಾಡ್ಕೊಂಡ ಮಾಡ್ಬೋದ್ರಿ. कुछ मिरेकल हो रहा है गाइस. अप्पा जी तुप्पा थे नीर थी ಸ್ವಲ್ಪ ಲೈಟಾಗಿ ಏನಾರ ರೈಸ್ ಮತ್ತು ಕಟ್ಟಿನ ಸಾರು ಅಂತೂ ಭಾಳ ಟೇಸ್ಟ್ ಆಗ್ತದ್ರಿ. ನಂಗಂತೂ ಇಷ್ಟ, ಮನ್ಯಾಗಿನವ್ರಿಗೆಲ್ಲ. ನಮಸ್ಕಾರ ರೀ ಎಲ್ಲರಿಗೂ. ಮತ್ತು ನಂದು ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇದು ಮಂಗಳವಾರದ ಬ್ಲಾಗು. ಅವತ್ತು ಅಮಾವಾಸ್ಯೆ ಇತ್ತಲ್ಲ, ಸೊ ಹಾಗಾಗಿ ಮುಂಜಾನೆ ನಾನು ಫ್ಲೋರ್ ಕ್ಲೀನಿಂಗ್ ಮಾಡಿಕೊಂಡೆ, ನನ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಫ್ಲೋರ್ ಕ್ಲೀನ್ ಮಾಡಬೇಕಾದ್ರೆ ಎಲ್ಲ ಅಂದರೆ ಕೆಳಗಡೆ ಏನು ಟೇಬಲು, ನಾವು ಫ್ರಿಜ್ಜು ಹೀಗೆಲ್ಲ ಏನು ಇಟ್ಕೊಂಡಿರ್ತೀವಲ್ಲ ಅವನ್ನ ಸರಿಸಿಟ್ಟು ಕಸ ಗುಡಿಸ್ಕೊಂಡು ಆದಮೇಲೆ ಫ್ಲೋರನ್ನು ಕ್ಲೀನ್ ಮಾಡ್ತೀನಿ. ಹಾಗೆ ಅಲ್ಲಿದಲ್ಲಿ ಇಲ್ಲಿದ್ದಲ್ಲಿ ಒಟ್ಟೆ ಇಟ್ಟು ಫ್ಲೋರೆಲ್ಲ ಕ್ಲೀನ್ ಮಾಡ್ಕೋದಿಲ್ಲ ರೀ. ಸೊ ಇನ್ನು ನಾನು ಹಿಂದಿನ ಬ್ಲಾಗ್ಗಳನ್ನು ನೋಡ್ತಾ ಇದ್ದರೆ ಫ್ಲೋರ್ ಕ್ಲೀನ್ ಮಾಡಬೇಕಾದ್ರೆ ನಾನು ನೀರಲ್ಲಿ ಉಪ್ಪು ಮತ್ತು ಅರಿಶಿನ ಹಾಕೋದು, ಅಥವಾ ಅಮಾವಾಸ್ಯೆ ದಿನ ನಾವು ಆ್ಯಕ್ಚುಲಿ ಭಾಳ ನೆಗೆಟಿವಿಟಿ ಇದೆ ಅಂತಂದ್ರೆ ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ನಮ್ಮ ಅನಿಸಿಕೆ ಇತ್ತಂದ್ರೆ, ಸೊ ನಾವು ಫ್ಲೋರ್ ಕ್ಲೀನ್ ಮಾಡೋ ಇದರಲ್ಲಿ ಸ್ವಲ್ಪ ಸ್ಫಟಿಕ ಅಂತೇಳಿ ಸಿಗ್ತದಲ್ರಿ, ಅದನ್ನು ಅಮಾವಾಸ್ಯೆ ದಿವಸ ಸ್ವಲ್ಪ ನೀರನ್ನೇ ಕರಗಿಸಿ ನಾವು ಏನೀಗ ಫ್ಲೋರ್ ಕ್ಲೀನ್ ಮಾಡ್ಕೊಳಕ್ಕೆ ನೀರು ಮತ್ತು ಅದು ಫಿನೈಲ್ ಹಾಕ್ಕೊಂಡಿರ್ತೀವಲ್ರಿ, ಅದ್ರಾಗ ಅದನ್ನು ಹಾಕ್ಕೊಂಡು ಮನೆಯೆಲ್ಲ ಒರೆಸ್ತೀವಿ ಅಂದ್ರೆ ಎಲ್ಲ ನೆಗೆಟಿವಿಟಿ ಹೋಗ್ತದೆ ಅನ್ನೋದು. ಸೊ ನನಗೆ ಒಬ್ರು ಹೇಳಿದರು ಜ್ಯೋತಿಷಿಯವರು. ಸೊ ನಾನು ಅದನ್ನೇ ಪಾಲಿಸ್ತೇನೆ ರೀ. ಹೆಚ್ಚು ಕಡಿಮೆ ನನ್ನ ಬ್ಲಾಗ್ ನೋಡೋರ್ಗೂ ಗೊತ್ತದ ರೀ ಇದೆಲ್ಲ. ಈಗ ಹೊಸದಾಗಿ ಯಾರಾದರೂ ಬ್ಲಾಗ್ ನೋಡ್ತಾ ಇದ್ರೆ ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿರೋದು. ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೂ. ಈಗೇನೈತಿ ಪರ್ಶಿ ಒರ್ಸೋದು ಮತ್ತು ಕಸ ಹುಡುಗೋದು, ವರ್ಸಲ್ ಪೂಜೆ ಇದೆಲ್ಲ ಮುಗಿತ್ರಿ. ಇನ್ನು ಸ್ನಾನಕ್ಕೆ ಹೋಗ್ತೀನಿ ರೀ. ನಿನ್ನೆ ರಾತ್ರಿ ಫುಲ್ ಆಯಿಲ್ ಹಚ್ಕೊಂಡು ಅಂದ್ಕೊಂಡಿದ್ನಿ. ಸೊ ಈಗ ಹೆಡ್ ಅಂತ ತಲೆಯೆಲ್ಲ ವಾಶ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬರ್ತೀನಿ ರೀ. ಬ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಹಿಂಗೆ ಇರೋದ್ರಿಂದ ತೋರಿಸೋದು ಬೇಡ ಅಂತ ನಾನು ಪರ್ಶಿ ಒರ್ಸೋದ್ನಾಗೈತೆ ಸುಮ್ಮದ ವಿಡಿಯೋ ಅಷ್ಟೇ ಮಾಡ್ಕೊಂಡಿನಿ ರೀ. ಇನ್ನು ಸ್ನಾನ ಮಾಡ್ಕೊಂಡು ಬರ್ತೀನಿ ರೀ. ಅಮಾವಾಸ್ಯೆ ದಿನ ಅಂದ್ರೆ ಹೆಂಗಂದ್ರೆ ಫುಲ್ ಬ್ಯುಸಿ ಡೇ ರೀ. ಎಲ್ಲ ಕೆಲಸ ನನಗೆ ಬೀಳ್ತದೆ. ಅವತ್ತು ಹೋಳ್ಗೆ ಮಾಡ್ಬೇಕ್ರಿ, ಬೇಳೆ ಹಾಕಿ ಪೂಜೆ ಮಾಡಬೇಕು, ಎಲ್ಲ ಕೆಲಸ ನನಗೆ ಬೀಳ್ತದೆ ರೀ. ಹೆಚ್ಚು ಕಡಿಮೆ ಯಜಮಾನ್ರು ಗಾಡಿ ತೊಳೆದು ಬರ್ತಾರೆ, ಆ ಥರದ್ದು ಪೂಜೆ ಮಾಡಬೇಕು. ಮಕ್ಕಳು ಅಕಸ್ಮಾತ್ ಮನೆಯೊಳಗಿದ್ರೆ ಮಾಡಿರ್ತಾರೆ ರೀ, ಇಲ್ಲಾಂದ್ರೆ ಆಗೋದಿಲ್ಲ ಅವರಿಗೆ. ಸೊ ಹೀಗಾಗಿ ಇವತ್ತಿನ ಡೇ ಫುಲ್ ಬ್ಯುಸಿ ಇರ್ತದೆ ರೀ. ಸ್ವಲ್ಪ ವಿಡಿಯೋ ಮಾಡ್ಕೋತ ಎಲ್ಲ ವ್ಲಾಗ್ಗಳನ್ನ ಅಂದ್ರೆ ಹಿಂಗೆ ವಿಡಿಯೋ ಮಾಡ್ಕೋತ ನಾನು ಕೆಲಸ ಮಾಡಕತ್ತೆ ಅಂದ್ರೆ ಸ್ವಲ್ಪ ಲೇಟ್ ಆಗ್ತದೆ ರೀ ಎಲ್ಲ. ಹಾಗಾಗಿ ಒಂದೊಂದು ಮಾಡಿರ್ತೀನಿ, ಒಂದೊಂದು ಮಾಡಿರಂಗಿಲ್ಲ. ಮಕ್ಕಳು ಇವತ್ತು ಏನೈತಿ ಟಿಫನ್ಗೆ ನಾನು ನಾಷ್ಟ ಕಷ್ಟ ಮಾಡೀನಿ ರೀ, ಅವಲಕ್ಕಿ. ಅದನ್ನು ತಿಂದ್ಬಿಟ್ಟು ಹೋದರು. ಅವ್ರು ಮಧ್ಯಾಹ್ನದಾಗ ಬರೋರಿದ್ರು, ಇಬ್ಬರು ಸಣ್ಣವರು. ಅವ್ರದ್ದೇನೋ ಸ್ಕೂಲಲ್ಲಿ ಫಂಕ್ಷನ್ ಇತ್ತು ಹಾಗಾಗಿ. ಮತ್ತು ದೊಡ್ಡಕ್ಕೆ ಏನೈತಿ, ಆಕಿ ನಾಷ್ಟ ಮಾಡಿ ಹೋಗಿಡ್ರಿ, ಆಕಿಗೆ ಮಧ್ಯಾಹ್ನದಾಗ ಟಿಫನ್ ಕೊಡ್ತೀನಿ ಅಂತ ಏನ್ರಿ ಅಲ್ಲೇ ಸಾಲಿಗೆ. ಸೊ ಅಮಾವಾಸ್ಯೆ ದಿನ ಎಲ್ಲರದು ಕೆಲಸ ಹಿಂಗೆ ಇರ್ತದೆ ಅನ್ಕೋತೀನಿ ರೀ. ಯಾಕಂದ್ರೆ ಅವತ್ತು ಒಟ್ಟು ಬಿಡುವ ಆಗಂಗಿಲ್ಲ ರೀ. ಎಷ್ಟೋ ಇವ್ರು ಸಾಲಿಗೆ ಹೋಗೋತಕ್ಕ ಎಷ್ಟೋ ಕೆಲಸಗಳು ಮಾಡಿರ್ತೀವಲ್ಲ ಅವ್ರ ಹಿಂದೆ, ಅದೇನು ಸರ್ಕಸ್ ಮಾಡ್ದಂಗೆ ಆಗಿಬಿಟ್ಟಿರ್ತೈತೆ ರೀ ಅವ್ರು ಹೋಗೋತನ. ಸೊ ಅವು ವಿಡಿಯೋ ಮಾಡ್ಕೋತನ ಒಂದಿಷ್ಟು ಕೆಲಸಗಳನ್ನು ತೋರ್ಸಕ್ಕೆ ಬರೋದಿಲ್ಲ ರೀ. ಯಾಕಂದ್ರೆ ಅವ್ರಿಗೆ ಟೈಮ್ ಟು ಟೈಮ್ ಆಗಬೇಕಾಗಿರ್ತೈತಿ. ಸೊ ಹಾಗಾಗಿ ಎಲ್ಲಿದ್ದು ಅವ್ರದ್ದು ಮುಗಿಸೇ ನಾವು ವ್ಲಾಗಿಗೆ ಹತ್ಕೊಂಡ್ರೆ ಆಯ್ತತ್ತ ಅನ್ನಿಸ್ತಿರ್ತೈತೆ ಒಮ್ಮೊಮ್ಮೆ ನನಗೆ. ಸೊ ಹಂಗೆ ಆದಷ್ಟು ಆತು, ಎಷ್ಟು ಹೋಗುತನ ಆಗ್ತೈತೋ ಒಂದಿಷ್ಟು ಮಾಡ್ಕೊಂಡಿರ್ತೀನಿ ರೀ. ಆಯಿತು, ಅವರೆಲ್ಲ ಸ್ಕೂಲಿಗೆ ಹೋದ್ರಿ. ಆಮೇಲೆ ನಾನು ಪೂಜೆ ಮಾಡಕ್ಕೆ ನಿಂತೀನಿ ರೀ. ಅಂದ್ರೆ ಅವ್ರಿಗೆ ಟಿಫನ ಫಸ್ಟ್ ಮಾಡಿಟ್ಟು ನಾನು ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡೀನಿ ರೀ. ಇವತ್ತು ಪೂಜೆ ಅಂದ್ರೆ ಮಕ್ಕಳು ದಿನಾಲೂ ಹೆಲ್ಪ್ ಮಾಡ್ತಿರ್ತಾರೆ. ಬಟ್ ಇವತ್ತು ಹೆಂಗೈತಂದ್ರೆ ಅಮಾವಾಸ್ಯೆ ದಿವಸ ನಾನು ಸ್ವಲ್ಪ ಸ್ಪೆಷಲಾಗಿ ಪೂಜೆ ಮಾಡೋದು ಹೀಗೆಲ್ಲ ಒಂಥರ ಹೆಚ್ಚು ಕಡಿಮೆ ಎಲ್ಲ ಹೊರಗೆ ಫೋಟೋಗಳು, ನಮ್ಮ ಅಜ್ಜ ಅಜ್ಜಿ ಫೋಟೋಗಳು ಎಲ್ಲ ಪೂಜೆ ಮಾಡೋದು, ಮತ್ತು ಗಾಡಿ ಪೂಜೆ ಮಾಡೋದು, ಹೀಗೆಲ್ಲ ಕೆಲಸ ಇರ್ತದೆ ರೀ. ಸೊ ಹಂಗಾಗಿ ಹುಡುಗರಿಗೆ ಇದು ಕೆಲಸ ಆಗೋದಿಲ್ಲ ಅಂತ ಹೇಳ್ತಾರೆ. ಇವತ್ತಿನ ಕೆಲಸ ಅಮಾವಾಸ್ಯೆ ದಿನ ಪೂಜೆ ಎಲ್ಲ ನಂದ ರೀ. ಇವಾಗ ಹೂ ಎಲ್ಲ ಖಾಲಿ ಆಗಿದ್ದು ರೀ. ಇವತ್ತು ಹೂ ತೊಗೊಂಬಂದಾರು. ಸೊ ಇವು ಗುಲಾಬಿ ಮತ್ತು ಇದು ಸೇವಂತಿಗೆ ಐತ್ರಿ. ಸೊ ಇದನ್ನು ಬಿಡಿಸಿ ಇಟ್ಕೋತೀನಿ ರೀ ನಾನು, ಒಂದೊಂದು ಎರ್ಸಕ್ಕೆ ಗಾಂವ್ ಆಗ್ತೈತಿ. ಮತ್ತು 2 ಚೆಂಡು ಹೂವಿನ ಮಾಲೆ ತೊಗೊಂಬಂದಾರಿ, ಒಂದು ಕಾರ್ ಗಾಡಿಗೆ ಮತ್ತು ಒಂದು ಬೈಕಿಗೆ ಹಾಕ್ಬೇಕಂತ ಹೇಗಂದ ಅಂದ್ರೆ ಒಂದು ಮಾಲೆ ಥರದಲ್ಲ 2 ಮಾಲೆ ತೊಗೊಂಬಂದಾರ್ರಿ. ಸೊ ಇವನ್ನೆಲ್ಲ ಬಿಡಿಸಿ ಇಟ್ಕೋತೀನಿ ಈಗ. ಎಲ್ಲ ಒಂದು ದಿನನ ಹೆವಿ ಕೆಲಸ ಆಗ್ತದೆ ರೀ. ಹಿಂದಿನ ದಿನ ಹೂವು ತಂದು ಇಟ್ಕೊಂಡಿದ್ವಿ ಅಂದ್ರೆ ಬಿಡಿಸಿ ಇಟ್ಕೊಂಡು ಎಲ್ಲ ಅಡ್ವಾನ್ಸ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ರೆ ಆಗ್ತಿರ್ತೈತೆ ರೀ. ಸೊ ಹಾಗೆಲ್ಲ ಆಗಂಗಿಲ್ಲ ರೀ. ಯಾಕಂದರೆ ಯಜಮಾನ್ರು ಅವತ್ತು ಬೆಳಗ್ಗೆನೇ ತಂದು ಕೊಡ್ತಾರೋ ಫ್ರೆಶ್ ಇರ್ತಾವಳ ಅಂತ ಹೇಗಂದ. ಹಾಗಾಗಿ ಇರ್ಬಾದ ಕಳೆದ್ರೆ ಅವತ್ತಿನ ದಿನನ ಎಲ್ಲ ಹುಡುಗರು ಸ್ಕೂಲು, ಇದು ಅಮಾವಾಸ್ಯೆ ಕೆಲಸ ಎಲ್ಲ ಭಾಳ ಹೆವಿ ಆಗ್ತದೆ ರೀ ನಂಗೆ. ಶ್ರದ್ಧಾ ಅಂತ ಎಲ್ಲಾಗಿನ ಗುಲಾಬಿ ನೋಡ್ರಿ.
ಇಲ್ಲದ ನೋಡ್ರಿ ನಾಷ್ಟ ಮಾಡದ ಅವನಿಗೆ ವಿಡಿಯೋದಾಗ ಬರ್ಬಾರ್ದು ಅನ್ಬಿಡ್ತೈತ್ರಿ. ನಾನು ಮುದ್ದಾಮ್ ತಗೊಂಡ್ ಬರ್ತೀನಿ, ಶಿಟ್ ಬರ್ತೈತ್ರಿ ಅವನಿಗೆ. ಮಕ್ಕಳು ಅವರೆಲ್ಲ ಸ್ಕೂಲಿಗೆ ಹೋದ್ರಿ ರೆಡಿಯಾಗಿ. ಆಮೇಲೆ ಯಜಮಾನ್ರು ಗಾಡಿ ಎಲ್ಲ ತೊಳತ್ತಿದ್ರಿ. ಕಾರ್ ಏನೈತಿ ಹಿಂದಿನ ದಿನ ತೊಳೆದಿದ್ರಿ, ಅದನ್ನೇನು ತೊಳಿಲಿಲ್ರಿ ಅವ್ರಾಗ, ಬೈಕ್ಗಳು ಅಷ್ಟೇ ತೊಳೆದ್ರಿ. ಸೊ ರಂಗೋಲಿ ಖಾಲಿ ಆಗಿತ್ತು ರೀ, ರಂಗೋಲಿ ತರಿಸ್ಕೊಂಡೇನಿ. ಮುಂಜಾನೆ ಹೊರಸಲು ಪೂಜೆ ಮಾಡಿದಿಲ್ಲ ರೀ ರಂಗೋಲಿ ಇಲ್ಲದಕ್ಕೆ. ಈಗ ತೊಗೊಂಬಂದಾರ, ನಾನು ಅದನ್ನು ಹಾಕ್ಕೊಂಡು ಸ್ವಲ್ಪ ಅದ್ರೊಳಗೆ ಸಣ್ಣ ಉಪ್ಪು ಹಾಕಿ ಮಿಕ್ಸ್ ಮಾಡಿ ನಾನು ಹಾಕಿಟ್ಕೋತೀನಿ ರೀ. ಯಾಕಂದರೆ ಸಣ್ಣ ಉಪ್ಪು ರಂಗೋಲಿ ಒಳಗೆ ಹಾಕೋದ್ರಿಂದ ಮನೆಯೊಳಗೆ ಯಾವುದೇ ನೆಗೆಟಿವಿಟಿ ಬರುವುದಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಅದನ್ನೊಂದು ರಂಗೋಲಿ ತಂದ ತಕ್ಷಣ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ರೀ. ಸೊ ನಾನು ಅಮಾವಾಸ್ಯೆ ದಿನ ಇವೆಲ್ಲ ಪೂಜೆ ಮಾಡ್ತೀನಿ ರೀ. ಬಾಬಾರ ಮೂರ್ತಿ ಅದು ಮತ್ತು ಬಾಗಿಲ ಕ್ಲೀನ್ ಮಾಡೋದು ಎಲ್ಲ A to Z ಏನೂ ಯಾವುದೂ ಬಿಡಂಗಿಲ್ಲ ರೀ. ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೋತೀನಿ ರೀ ಅವತ್ತು. ಇದನ್ನ ಪ್ರತಿ ಅಮಾವಾಸ್ಯೆಗೆ ಅರಿಶಿನ ಸ್ವಲ್ಪ ಹಾಲ ಮಿಕ್ಸ್ ಮಾಡಿ ಬಾಗ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಅದಕ್ಕೆ ಸ್ವಸ್ತಿಕ್ ಬರೋದು ನಡ್ಬರ್ಕ್ ಒಂದು ಬಟ್ಟೆ ಕುಂಕುಮ ಹಚ್ಚಿ ಬಿಡ್ಬೇಕ್ರಿ. ಪ್ರತಿ ಅಮಾವಾಸ್ಯೆಗೆ ಹಿಂಗೆ ಮಾಡೋದ್ರಿಂದ ಯಾವುದೇ ನೆಗೆಟಿವಿಟಿ ಮನೆಯಲ್ಲಿ ಬರೋದಿಲ್ಲ ಅನ್ನೋ ನಂಬಿಕೆ. ಸೊ ಲಕ್ಷ್ಮೀ ದೇವಿ ಆಹ್ವಾನ ಆಗತ್ತೆ ಅನ್ನೋದು ನಂಬಿಕೆ ಇದೆ. ಸೊ ಹಾಗಾಗಿ ನಾನು ಪ್ರತಿ ಅಮಾವಾಸ್ಯೆಗೆ ಮಾಡ್ತೇನೆ ರೀ. ಮತ್ತು ಅಕಸ್ಮಾತ್ ನೀವು ನಡ್ಬರ್ಕು ಮಾಡೋರಿದ್ರಂದ್ರೆ ಶುಕ್ರವಾರ ದಿವಸನೂ ನೀವು ಬಾಗ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ಬೋದ್ರಿ. ಇವೆಲ್ಲ ಪಾಲಿಸೋದು ಏನೈತಲ್ರಿ, ನಾನು ಯಾರೋ ಒಬ್ರು ಹೇಳಿದ್ದು ಕೇಳಿದ್ದನ್ನು ಪಾಲಿಸ್ತಾ ಇರ್ತೇನೆ ರೀ. ಪಾಲಿಸೋದ್ರಿಂದ ನನಗೇನು ಕೆಟ್ಟಂತೂ ಆಗಿಲ್ಲ ರೀ, ಎಲ್ಲ ಒಳ್ಳೇದಾಗೈತೆ ರೀ. ಸೊ ಹಾಗಾಗಿ ನಾನು ಪಾಲಿಸ್ತಿರ್ತೇನೆ. ನನ್ನ ವಿಡಿಯೋ ನೋಡ್ತಕ್ಕಂಥವ್ರು ನೀವು ನಾನು ಪಾಲಿಸ್ಲೇಬೇಕು ಅಂತ ಏಕಾರಣ ಹಿಂಗೆ ಹೇಳಬೇಕಂತ ಇರಂಗಿಲ್ಲ ರೀ. ನಾನು ಅವತ್ತೇನು ಮಾಡಿರ್ತೀನೋ ಅದನ್ನಷ್ಟೇ ಹೇಳಿರ್ತೀನಿ ರೀ. ಅದೆಲ್ಲ ನಾನು ಪೂಜೆ ಮುಗಿದ ಬಳಿಕ ನಾನು ಕೆಳಗಡೆ ಇಲ್ಲೆಲ್ಲ ಬೈಕ್ ಮತ್ತು ಕಾರನ್ನ ಪೂಜೆ ಮಾಡಕ್ಕೆ ಬಂದೀನಿ ರೀ. ಸೊ ಇದನ್ನು ಪೂಜೆ ಮುಗಿದ ಬಳಿಕ ಮತ್ತು ನಾನು ಇನ್ನೂ ಹೋಗಿ ಅಡುಗೆ ಎಲ್ಲ ಮಾಡೋದೈತೆ ರೀ. ಭಾಳ ಕೆಲಸ ಅದರಿಂದ ನಮ್ಮ ಅತ್ತೆ ಗಾಡಿ ಪೂಜೆ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಾದ್ರೂ ಹೋಗ್ತಾರೇನೋ. ಫಸ್ಟ್ ನಾನು ನನ್ನ ಸೀಟನ್ನ ಹಿಡ್ಕೊಂಡು ಕೊಂಡಿರ್ಬೇಕಪ್ಪ. ನಾನು ಗಾಡಿಗಳೆಲ್ಲ ಪೂಜೆ ಮಾಡೋತ್ನಾಗ ನಮ್ಮ ಯುಕ್ತಿ ಹಿಂದೆ ಹಿಂದೆ ಅಡ್ಡಾಡತ್ತಿಳು. ಸೊ ಹಾಗಾಗಿ ಇದೊಂದು ಸ್ವಲ್ಪ ಕಾಮಿಡಿ ಮಾಡೀನಿ ರೀ ಅಷ್ಟೇ ವಿಡಿಯೋದಾಗ. ಆಮೇಲೆ ಏನೈತಿ, ಇದನ್ನು ಪೂಜೆ ಮುಗಿಸ್ಕೊಂಡು ಹೋಗಿ ಇನ್ನು ಅಡುಗೆ ಎಲ್ಲ ಮಾಡೋದಿತ್ತು ರೀ. ಬೇಳೆ ಎಲ್ಲ ಹಾಕಿ ಕುದಿಸಿಟ್ಟಿನಿ. ಇನ್ನು ಹೂರ್ಣ ಮಾಡಿಕೊಂಡು ಅದಕ್ಕೆಲ್ಲ ಪ್ರಿಪೇರ್ ಮಾಡೋದಿತ್ತು ರೀ. ಅಡುಗೆ ಇನ್ನು ಸ್ಟಾರ್ಟ್ ಮಾಡ್ಬೇಕು ರೀ. ಮತ್ತು ಮಗಳಿಗೆ ಮಧ್ಯಾಹ್ನದಾಗ ಡಬ್ಬಿನೂ ಕೊಡ್ತೀನಿ ಅಂತ ಹೇಳೀನಿ ರೀ. ಇಷ್ಟೊತ್ತನ ಪೂಜೆ ಮಾಡೋದು, ಮಕ್ಕಳನ್ನ ಸಾಲಿ ಕಳ್ಸೋದು, ನಾಷ್ಟ ಮಾಡೋದು ಇದಾತ್ರಿ. ಇನ್ನ ನನ್ನ ಕೆಲಸ ಅಡ್ಗಿ ಮೇನ್ ಕೆಲಸ ಸ್ಟಾರ್ಟ್ ಆಗ್ತೈತ್ರಿ. ನೈವೇದ್ಯದು ಇವತ್ತ ಹೋಳ್ಗಿ ಮಾಡ್ಬೇಕು ಅನ್ಕೊಂಡನ್ರಿ. ಅದು ಬ್ಯಾಳಿ ಕುದಿಸಿಟ್ಟನ್ರಿ. ಸೊ ಇನ್ನು ಬ್ಯಾಳಿ ಕುದಿಸಿಟ್ಟಿದ್ಕ ಬೆಲ್ಲ ಕುಡಿಸಿ ಹೂರ್ಣ ಮಾಡ್ಕೋಬೇಕು, ಮತ್ತು ಹಿಟ್ಟು ನಾದ್ಕೋಬೇಕು, ಸ್ವಲ್ಪ ರೈಸ್ ಮಾಡಬೇಕು. ಮಗಳಿಗೂ ಡಬ್ಬಿ ಕೊಟ್ಟು ಬರೋದೈತ್ರಿ. ಈಗ ಮುಂಜಾನೆ ಅವಲಕ್ಕಿ ಅನ್ನ ಅಷ್ಟ ತಿಂದಷ್ಟು ಹೋದ್ರಿ, ನಾಷ್ಟ ಮಾಡಿ ಹೋದ್ಲು. ಸೊ ಡಬ್ಬಿ ಮಧ್ಯಾಹ್ನಕ್ಕೆ ತೊಗೊಂಬರ್ತೀನಿ ಅಂತ ಹೇಳಿದ್ರೆ ಆಕೆ ಕೊಟ್ಟು ಬರಬೇಕು. ಸೊ ಅಷ್ಟದಕ್ಕ ಅಂದ್ರೆ ನಮ್ದು ಅಡುಗೆ ಕೆಲಸ ಮುಗಿಬೇಕ್ರಿ. ಈಗೆಲ್ಲ ಭಾಂಡೆ ತಿಕ್ಕೊಂಡು ಬನ್ನಿ, ಸೈನ್ ಸ್ವಚ್ಛ ಮಾಡ್ಕೊಂಡು ಮತ್ತಿನ್ನು ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಈಗ ನಾನು ಅಡುಗೆ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡೀನಿ ರೀ. ಇವತ್ತಿನ ಕೆಲಸದಾಗ ಕೆಲವೊಂದಿಷ್ಟು ವಿಡಿಯೋಗಳದು ನಾನು ಕೆಲಸದ ವಿಡಿಯೋಗಳನ್ನು ಮಾಡ್ಕೊಳಕ್ಕಾಗಲಿಲ್ಲ ರೀ. ಯಾವ್ಯಾವಪ್ಪ ಅಂತಂದ್ರೆ ನಾನು ಅಂಗಡಿಗೆ ಹೋಗಿ ಬಂದೆ ರೀ. ಅಂಗಡಿಗೆ ಮತ್ತೆಲ್ಲ ಫ್ಯಾಕ್ಟ್ರಿ ಒಳಗೆ ಪೂಜೆ ಮಾಡಿ ಅಲ್ಲಿ ನೈವೇದ್ಯ ಹಿಡಿದು ಬಂದೆ. ಮತ್ತು ವಾಪಸ್ ಮಗಳಿಗೆ ಸ್ಕೂಲಿಗೆ ಹೋಗಿ ಡಬ್ಬಿ ಕೊಟ್ಟು ಬನ್ನಿರಿ. ಇವೆಲ್ಲ ನನಗೆ ಅಲ್ಲಿ ಹೊರಗೆ ಹೋದಾಗ ವಿಡಿಯೋ ಮಾಡೋಕೆ ಕಂಫರ್ಟೇಬಲ್ ಇರೋದಿಲ್ಲ, ನಾನು ಮಾಡಿರೋದಿಲ್ಲ ರೀ. ಸೊ ಅವು ಇದ್ರಾಗ ಈ ದಿನ ನಾನು ಅವು ಕೂಡ ಆ್ಯಡ್ ಆಗಿರ್ತಾವೆ ರೀ. ಮತ್ತು ಇಲ್ಲಿ ನಾನು ಈ ಕಟ್ಟಿನ ಸಾರತಿ ಮಾಡ್ಕೊಳಕ್ಕೆ ಅದನ್ನೂ ಪ್ರಿಪೇರ್ ಮಾಡತ್ತೀನಿ ರೀ. ಕಟ್ಟಿನ ಸಾರು ಅಂದ್ರೆ ನಮ್ಮ ಮನೆಯಾಗ ಎಲ್ಲರಿಗೂ ಇಷ್ಟ. ಸೊ ಹಾಗಾಗಿ ಅದನ್ನು ಮಾಡಿರ್ತೀನಿ ರೀ. ಹೋಳ್ಗೆ ಜೊತೆ ಆ ಸಾಂಬಾರು ಕುಡಿತಾ ಊಟ ಮಾಡೋದಂದ್ರೆ ಅದೊಂಥರ ಭಾರಿ ರೀ. ಸೊ ಹಾಗಾಗಿ ಕಟ್ಟಿನ ಸಾರು ಅಂತೂ ಅಷ್ಟು ಮಿಸ್ ಮಾಡಂಗಿಲ್ಲ ರೀ. ಮತ್ತು ಇನ್ನೂ ಒಂದು ವಿಷಯ ಏನಪ್ಪ ಅಂತಂದ್ರೆ, ನನಗೆ ಭಾಳ ದಿವಸದಿಂದ ಒಂದು ಕೆಲಸ ಆಗಬೇಕಾಗಿತ್ತು ರೀ. ಆ ಕೆಲಸ ಇವತ್ತು ಅರ್ಧ ಆಗೈತೆ ರೀ. ಸೊ ಇವತ್ತು ಅಮಾವಾಸ್ಯೆ ದಿನನೇ ಆಗೈತೆ ರೀ. ಸೊ ಅದು ಆ ಕೆಲಸ ಪೂರ್ತಿ ಆದ ಬಳಿಕ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ರೀ. ಅದು ನಂಗೆ ಭಾಳ ದಿವಸದಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ಸಾಕಷ್ಟು ಸುಳ್ಳುಗಳನ್ನು ಹೇಳಿದ್ದೀನಿ ರೀ. ಸೊ ಅದನ್ನು ಶೇರ್ ಮಾಡ್ಕೋ ಟೈಮ್ ಬರ್ತದೆ ಅನ್ನೋಂಥ ನನ್ನ ಅಭಿಪ್ರಾಯ ಐತ್ರಿ. ಅದು ಆಗಲಿ ಬಿಡಲಿ, ನಾನು ನಿಮ್ಮೊಂದಿಗೆ ಮುಂದಿನ ಬ್ಲಾಗ್ ಅಂತಲ್ರಿ, ಸ್ವಲ್ಪ ಇನ್ನೂ ಟೈಮ್ ತೊಗೋತದೆ ರೀ. ಆ ಟೈಮ್ ನೋಡಿಕೊಂಡು ನಾನು ನಿಮ್ಗೆ ಅದನ್ನು ಶೇರ್ ಮಾಡ್ಕೋತೀನಿ ರೀ, ಯಾವುದಂತ ಹೇಗೆರಿಂದ. ಸೊ ಅದು ನಂಗೆ ಅದಕ್ಕೆ ಭಾಳ ಎಫರ್ಟ್ ಮಾಡೇನಿ ರೀ. ಸೊ ಹಾಗಾಗಿ ಇವತ್ತಿನ ದಿನ ಅದು ಕೆಲಸ ಸ್ಟಾರ್ಟ್ ಆಗಿದೆ ರೀ. ಸೊ ಅದು ಪೂರ್ತಿ ಆಯ್ತು ಅಂದ್ರೆ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ರೀ. ಇಲ್ಲಿ ನಾನು ಹೋಳ್ಗೆ ಮಾಡ್ಕೊಳತ್ತೇನೆ ರೀ. ಒಬ್ಬಕ್ಕೆ ಇದ್ನ ನಾವು ಎಲ್ಲ ಹೆಂಗೆ ಮಾಡೋದು ಅಂದರೆ ಪ್ರತಿಯೊಂದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ರೀ, ಹೆಂಗೆ ನಾನು ಹೋಳ್ಗೆ ಮಾಡ್ತೀನಿ ಅನ್ನೋದು. ಇನ್ನು ನನ್ನೆಲ್ಲ ಕೆಲಸ ಮುಗಿ ಕುಡ್ದ ಮಕ್ಕಳು ಮನೆಗೆ ಬಂದಿದ್ರು ರೀ. ಓ ಸೋನಿಯಾ ಮಹಾರಾಜ್ ಕ್ಯಾ ಕರ್ ರहे हैं? कुछ मिरेकल हो रहा है गाइस. अप्पा जी तुप्पा थे, नीर थी ना. ये नीर है. ना तुप्पा डाल रहा है बस सोनिया. थैंक यू मम्मी ने बिल्कुल क्यों
ಮಮ್ಮಿ ತುಪ್ಪ ಹಾಕ ನಮ್ಮ ಹಾಕಿರಿ ನಮ್ಮ ಹಾಕಿ ಮಮ್ಮಿ ಹಾಕ ಹಾಂ ಬೇಡ. ನೀವು ಥ್ಯಾಂಕ್ ಯು ಮತ್ತೆ ಸೋನು ಮತ್ತು ಶ್ರದ್ಧಾನ್ ಮೊದಲು ಊಟ ಮುಗ್ದೈತ್ರಿ. ಆಮೇಲೆ ನಾನು ಮಾಮ ಮಾಡತ್ತಿದ್ದೀವಿ. ನಮ್ಮ ಸೋನು ನೀಡ್ತೀನಂತ ಏಕೆಂದ್ರೆ ಬಂದು ತುಪ್ಪ ಜಾಸ್ತಿ ಹಾಕತ್ತಿದ್ರಿ. ಅದಕ್ಕೆ ಮಾಮ ಎಲ್ಲ ಕಾಮಿಡಿ ಮಾಡಿದ್ರಿ. ತುಪ್ಪ ಹಾಕು, ನೀರು ಹಾಕಿದಂಗೆ ಮಾಡಬೇಡ ಅಂತಿದ್ರು. ಇವತ್ತಿನ ಡೇ ಎಲ್ಲ ಫುಲ್ ಬ್ಯುಸಿನ ಐತ್ರಿ. ಈಗ ಸಂಜೆ ಮಾಡಿ ಹೋಗಿ ಒಗ್ಯಾನ್ ಮಾಡ್ಕೊಂಬನ್ರಿ. ಒಗ್ಯಾನ್ ಮುಗಿಸಿ ಬಂದು ಬಾಣೆ ತೊಳೆದ್ರಿ. ಸಣ್ಣಕ್ಕೆ ಮಗಳಿದ್ಲು, ಆಕಿ ಕಸ ಹುಡುಗಿ ಸ್ವಚ್ಛ ಮಾಡಿ ದೀಪ ಎಲ್ಲ ಹಚ್ಚಿದ್ರಿ. ಸೊ ಈಗ ಈವ್ನಿಂಗ್ ಕೆಲಸ ಎಲ್ಲ ಮುಗಿತ್ರಿ. ಇನ್ನು ಅಂದ್ರೆ ಮುಂಜಾನೆ ಹೋಳ್ಗಿ ಮತ್ತು ಅನ್ನ ಸಾರ ಇದೆಲ್ಲ ಮಾಡಿ ಬರೋಣ. ಸಂಜೆಗೆ ಬೇಕಾದ್ರೆ ಒಂದೆರಡು ಬಿಸಿ ಹೋಳ್ಗಿ ಮಾಡ್ಕೋದ್ರಿ, ಒಂದು ಸ್ವಲ್ಪ ಹೂರ್ಣ ಇಟ್ಟಂಗ್ರಿ. ಇಲ್ಲಾಂದ್ರೆ ಸ್ವಲ್ಪ ಲೈಟ್ ಹಂಗೆ ಏನಾರ ರೈಸ್ ಮತ್ತು ಕಟ್ಟಿನ ಸಾರು ಅಂತೂ ಭಾಳ ಟೇಸ್ಟ್ ಆಗ್ತದ್ರಿ. ನಂಗಂತೂ ಇಷ್ಟ, ಮನ್ಯಾಗಿನವ್ರಿಗೆ ಎಲ್ಲರಿಗೂ ಇಷ್ಟ ರೀ. ಕಟ್ಟಿನ ಸಾರು ಮತ್ತು ರೈಸ್ ತಿಂದ್ವಿ ಅಂದ್ರೆ ಇವತ್ತಿನ ಡೇ ನೈಟ್ದು ಊಟ ಕಂಪ್ಲೀಟ್ ಆದ್ರಿ. ಸೊ ಈಗ ಈವ್ನಿಂಗ್ ಆಗೈತ್ರಿ. ಇನ್ನು ಆಕಿನ ಮಗಳು ಬಗ್ಗೆ ಡಾನ್ಸ್ ಕ್ಲಾಸಿಗೆ ಹೋಗ್ಯಾಡ್ರಿ. ಆಕಿನ ಕರ್ಕೊಂಬರೋದೈತಿ. ಈಕಿ ಊಟ ಮಾಡತ್ತಾಳ್ರಿ. ಆಕಿ ಊಟ ಮಾಡತ್ತಾಳ್ರಿ ಸಣ್ಣಕ್ಕೆ. ಆಕಿಗೆ ಸ್ವಲ್ಪ ಹೆಲ್ತ್ ಸರಿ ಇಲ್ಲಾಗಿತ್ತ ನಾನು, ಆಕಿ ಇವತ್ತು ಕ್ಲಾಸಿಗೆ ಹೋಗಿಲ್ರಿ. ಸೊ ಈಗ ಹೋಗಿ ಕರ್ಕೊಂಬರ್ತೇನೆ ರೀ. ಆಕಿನ ಕರ್ಕೊಂಬಂದು ಸ್ವಲ್ಪ ಕಾಲೆಲ್ಲ ಫುಲ್ ಪೇನ್ ಆಗ್ಯಾವ್ರಿ. ಹಿಂಡು ಭಾಳ ನುಸಾಗತ್ತವು. ಅದೊಂದು ಸ್ವಲ್ಪ ಭಾಳ ಮೊದ್ಲು ಹಿಡ್ದನು ನೋವು ಅದ ರೀ. ಅದೆಲ್ಲ ತೋರ್ಸೇನು ಕರೆ, ಬಟ್ ಕಡಿಮೆ ಆಗಿಲ್ಲ. ಸೊ ಹಂಗೇನ್ರೆ ಬಿಸಿ ಡೇ ಸ್ವಲ್ಪ ಕೆಲಸ ಜಾಸ್ತಿ ಆತಂದ್ರೆ, ನಿಂದ್ರದ್ದು ಜಾಸ್ತಿ ಆತಂದ್ರೆ ಭಾಳ ಪೇನ್ ಆಗ್ತದ್ರಿ. ಸೊ ಇನ್ನು ಬಂದ ಬಳಿಕ ಸ್ವಲ್ಪ ಬಿಸಿನೀರೊಳಗೆ ಉಪ್ಪು ಹಾಕಿ ಕಾಲು ಅದ್ರೊಳಗಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೇಕು ಅನ್ನೋದೈತ್ರಿ. ಸೊ ಅದನ್ನ ಮಾಡಿದ್ರೆ ವಿಡಿಯೋ ಮಾಡ್ತೀನಿ ರೀ, ಇಲ್ಲಾಂದ್ರೆ ಇಲ್ಲ. ಸೊ ಇಲ್ಲಿಗೆ ಹೆಚ್ಚು ಕಡಿಮೆ ಇವತ್ತಿನ ಡೇದ್ ಬ್ಲಾಗನ್ನು ಮುಗಿಸ್ತೀನಿ ರೀ. ಇಲ್ಲಿ ನಾನು ಮಗಳನ್ನ ಕರೆಯೋಕೆ ಹೋದಾಗ ಇನ್ನು ಅವರು ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಮಾಡ್ತಾಯಿದ್ರು. ಸರ್ ಹಂಗೆ ವಿಡಿಯೋಗಳನ್ನು ಮಾಡ್ತಾಯಿದ್ರು. ಹಾಗಾಗಿ ಇನ್ನು ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಕರ್ಕೊಂಬನ್ರಿ ಆಕಿನ. ಪ್ರತಿಯೊಂದು ಹಿಂಗೇನು ಅವತ್ತಿನ ಡೇ ಏನು ವಿಡಿಯೋ ಮತ್ತು ಅಥವಾ ಏನಾದರೂ ಎಕ್ಸಸೈಸ್ ಹಿಂಗೇನಾರ ರೀಲ್ಸ್ ಅಥವಾ ಮಾಡಿದ್ರೆ ಅದು ನನ್ನ ಡಾನ್ಸ್ ಗ್ರೂಪ್ ಮಾಡ್ಯಾರ್ರಿ, ಅದ್ರಾಗ ಶೇರ್ ಮಾಡೇ ಇರ್ತಾರೆ. ಸೊ ನಾನು ಈ ಸರ್ತಿ ಅಷ್ಟೇ ನನ್ನ ಬ್ಲಾಗ್ನಾಗ ಇದನ್ನು ಶೇರ್ ಮಾಡ್ಕೊಂಡೇನಿ ರೀ. ಪ್ರತಿ ಸರಿ ಏನು ಮಾಡಿರೋದಿಲ್ಲ. ಇಲ್ಲಿಗೆ ನನ್ನ ಬ್ಲಾಗನ್ನು ಮುಗಿಸ್ತೇನೆ ರೀ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ. ಮತ್ತು ನನ್ನ ವ್ಲಾಗ್ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಇನ್ನು ಏನಾದರೂ ನಾನು ಚೇಂಜಸ್ ಮಾಡ್ಕೋಬೇಕು ಅಂತಿದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸ್ರಿ, ನಾನು ಚೇಂಜಸ್ ಮಾಡ್ಕೋತೀನಿ. ಯಾಕಂದರೆ ನನಗೆ ಯಾವಾಗ ಹೆಂಗೆ ಮಾತಾಡಬೇಕು ಏನು ಮಾತಾಡಬೇಕು ಅಂತೇಳಿ ಪಟ್ನ ಗೊತ್ತಾಗೋದಿಲ್ಲ ರೀ. ಎಲ್ಲ ಯೂಟ್ಯೂಬರ್ಸ್ ಥರ ನಾನು ಮಾತಾಡೋದಕ್ಕೆ ಅಷ್ಟು ಟ್ಯಾಲೆಂಟೆಡ್ ಏನಿಲ್ಲ ರೀ. ಸೊ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಮಾತಾಡಿ ನಾನು ವಿಡಿಯೋನ ಮಾಡೋದ್ರಿ.